ಒಂದ ಕಡಿಗೆ ಐತ್ರಿ ಇಷ್ಟೆಲ್ಲ ಮಾಲ್. ಇದು ಅವಾಗಿನ ವಿಡಿಯೋ ಮಾಡಿದ್ದು ಅದ್ರ ಬಳಿಕ ವಿಡಿಯೋ ಮಾಡೋದು ಆಗಿಲ್ರಿ ನಮಗೂ. ಸ್ವಲ್ಪ ಆ ಕಡೆ ಈ ಕಡೆ ಬಿಜಿ ಹೆಚ್ಚರಿ ಪಡ್ಗೊಳೋದ ತಿರುಗಾಡೋದು ಅಂತ ಹಿಂಗಾಗಿ ಬಂದಿದ್ರಿ. 25ನೇ ದಿವಸ 26 ದಿವಸ ಮಾಡಿದ್ವಿ. ನಾವೆಲ್ಲ ಒಮ್ಮೆ ಮಾಡಿದ್ದೇವ್ರಿ, ಒಂದ್ ದಿವಸ ಮಾಡಿದ್ದೆ ಪ್ಲಾಟ್ಗಳು. 25ನೇ ದಿವಸಿಗೆ ವಿಡಿಯೋ ಮಾಡ್ಕೊಂಡು ಹೋದ್ರಿ. ಹಿಂಗಾಗೈತಿ ನೋಡ್ರಿ ಸರ್. ಒಂದ್ 1200 ಗಿಡ ಅದಾವ್ರಿ ಸರ್. ಒಂದ್ 7 ಟನ್ ಮನುಕ್ ಬರ್ಬೇಕಂತ ಇದನ್ನ ಐತ್ರಿ. 7 ಟನ್ ಕಣ್ ಮುಚ್ಚಾಕೈತಿ. ಏನು ಸಮಸ್ಯೆ ಇಲ್ಲ. ಇಟ್ ಲೋಡ್ ಇದ್ರು ಒಂದ್ ಕಾಳ ಮಮ್ಮಿ ಎದಿ ಹಂಗೇನ್ ಮಮ್ಮಿದು ಏನ್ ಬಾಳ ಸಮಸ್ಯೆ ಇಲ್ಲ. ಇನ್ನೆಲ್ಲ ಮಡಿಚಾವ್ ನೋಡ್ರಿ, ಮಡಿಚಿದ್ದು ಹಂಗ ಮಾಡಿದ್ದು ಜರ ಸಣ್ಣ ಇದನ್ನ ಇದ್ದು. ಲೋಡ್ ಐತಲ್ರಿ, ತೆಳಗಿತ್ತಂದ್ರ 4 ತಿಂಗಳು ತರ ನಡಿತೈತ್ರಿ. ಲೋಡ್ ಜಾಸ್ತಿ ಐತಲ್ರಿ, ಲೋಡ್ ಜಾಸ್ತಿ ಇರೋದ್ರಿಂದ ಒಂದ್ 5 ತಿಂಗಳು ಬಿಟ್ಟಿತ್ತಂದ್ರ ಕಾಯಿ ಇಳುವರಿ ಬೀಳ್ತೈತಿ. ಅಂದ್ರೆ ಇದು 7 ಟನ್ಗೆ ಅಂತ ಸಾವಿಲ್ರಿ, 7 ಟನ್ ಕಾಯಿ ಹಾಕೈತಿ. ಕಾಯಿ ಕಡಕ್ ಐತ್ರಿ. ಕಾಯಿ ಲೋಡ್ 2ನೇ ವರ್ಷ ಬೆಳೆ ಅಂದ್ರೆ ಫುಲ್ ಲೋಡ್ ಐತ್ರಿ 2ನೇ ವರ್ಷಕ್ಕ. ಈ ವರ್ಷ ಎಲ್ಲಾ ವರ್ಷ ಬೆಳೆದಾರೆ, ಈ ವರ್ಷ ಮಾಲ್ ಬೀಳುದ ದೊಡ್ಡ ಇದನ್ನಾಗಿತ್ರಿ. ಒದ್ದಾಡಿ ಬ್ಯಾಸಿಗೆ ಇದ್ರ ವ್ಯವಸ್ಥೆ ಮಾಡ್ಯಾರ, ಹೇಳಿದಂಗ ಎಲ್ಲಾ ವ್ಯವಸ್ಥೆ ಮಾಡ್ಯಾರ. ಮಾಲು ಚಲೋ ಬೀಳತ್ರಿ. ಕಲರ್ ನೋಡ್ರಿ ಹೆಂಗ್ ಬಂದೈತ್ರಿ, एकदम ಬಂಗಾರ ಕಲರ್. ಈಗ ಇದಕ್ಕೆ ಲಾಸ್ಟ್ ಟೈಮ್ ದಾಗ ಏನೇನು ಕೊಟ್ರಿ? ಇದಕ್ಕೆ ಸ್ವೀಟ್ ಬರ್ಬೇಕಂದ್ರ ಇದಲ್ಲ ಪೊಟ್ಯಾಶ ಅವ ಇವ ಕೊಟ್ಟಿದೀವ್ರಿ. ಮತ್ತೆ KMB ರೀಚ್ ಕೊಟ್ಟಿದೀವ್ರಿ. ಇದು ಬಿಟ್ಟು ನಾವ್ ಏನ್ ಮಾಡ್ತೀವಿ ರೈತರಿ, ಬರೀ SOP ಹೋಗದೀನಿ, SOP ಬಿಟ್ಟಿನಿ, ಸೋನಾರಿ ಬಿಟ್ಟಿನಿ ಅಂತ ಮಾಡ್ತಾರ್ರಿ. ಅದನ್ನ ಎಬಿಸ್ಕೊಡಂತ ಗಿಡಕ್ಕೆ ಏನ್ ಮಾಡ್ತೈತಿ, ನಾವ್ SOP ಬಿಟ್ಟು ಈಗ ಒಂದ್ 10 ಕಿಲೋ SOP ಬಿಟ್ಟಿವಿ ಅಂದ್ರ ಅದ್ರಾಗ ಒಟ್ಟ 20-30% ಗಿಡ ಜಗತೈತಿ ನೀರ್ ಕೂಡ. ಅದನ್ನ ಏನ್ ಮಾಡ್ಬೇಕು, ನೆಲದಾಗಿದ್ದು ನಾವ್ ಮ್ಯಾಗ ಎಬಿಸ್ಕೊಡ KMB ರೀಚ ಮತ್ ಕರಿಬೆಲ್ಲ ಕೂರ್ಸಿ ಕೊಟ್ಟಿವಿ ತಿಕೋರಿ ನೀವು, ಅದು ಒಂದ್ 70% ಮ್ಯಾಗ ಎಬಿಸ್ಕೊಡ್ತೈತಿ ಗಿಡಕ್ಕೆ. ಅದು KMB ರೀಚ ಕರಿಬೆಲ್ಲ ಹೆಂಗ್ ಕೊಡ್ತೀರಿ? ಅದು ಎಕರೆಕ್ಕೆ 2 ಲೀಟರ್ KMB ರೀಚ್ ರೀ. ಮತ್ ಕರಿಬೆಲ್ಲ ಪೂರಾ ಆರ್ಗ್ಯಾನಿಕ್ ಕರಿಬೆಲ್ಲ 10 ಕಿಲೋ ಎಕರೆ ಕೊಡ್ಬೇಕ್ರಿ. ಕೊಟ್ಟಿಂದ 3ನೇ ದಿವಸ ಕಾಯಿ ಫರಕ ಹಾಲಬೇಕ್ರಿ, ಕಾಯಿ ಕಲರ್ ತಿರುಗತೈತಿ. ಅದು ಏಟ್ ದಿನಕ್ಕೊಮ್ಮೆ ಕೊಡೋದ್ರಿ? ಅದು 8 ದಿವಸಕ್ಕೊಮ್ಮೆ ಕಂಪಲ್ಸರಿ ಕೊಡಬೇಕ್ರಿ. ಯಾಕಂದ್ರ ನಾವ್ ಏನ್ ಬಿಟ್ಟಿರ್ತೀವಲ್ರಿ 8 ದಿವಸ, ಅದನ್ನ ಮ್ಯಾಗ ಗಿಡಕ್ಕೆ ಎತ್ತರ ತಾಕತ್ ಇರಂಗಿಲ್ಲ ಗಿಡಕ್ಕೆ, ಅದನ್ನ ಎಬಿಸ್ಕೊಡಿ ಕೆಲಸ ಮಾಡ್ತೈತ್ರಿ. ಅದು ನೀವು ಯಾವ ರೀತಿ ಬೆಲ್ಲ ಅದು KMB ರೀಚ ಹೆಂಗ್ ಕೊಡ್ತೀರಿ ಅಂದ್ರೆ ಅದಕ್ಕೆ? ಅಂದ್ರೆ ಡ್ರಿಪ್ ದರಿ ಕೊಡ್ತೀರಿ. ಅವು ಎರಡು ಏನು ಇವತ್ತೇ ಕಲಿಸಿ ಇವತ್ತೇ ಕೊಡ್ತೀರಿ? ಏನ್ ಅವತ್ತ ಕಲಿಸಿ ಅವತ್ತ ಕೊಟ್ಬಿಡ್ತೀವಿ. ಅದೇನ್ ಬೆಲ್ಲದೇನ್ ಯಾವತ್ ಕಲಿಸ್ರು ಬೆಲ್ಲ ಇದನ್ನ ಕ್ಯಾಲ್ಸಿಯಂ ಇದನ್ನ ಹಾಕಿದ್ರಿ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಹತ್ತಿಕಾಳಿ ಹಿಂಡಿ ಬೆಲ್ಲ KMB ರೀಚ ಕಲಿಸಿ. ಹತ್ತಿಕಾಳಿ ಹಿಂಡಿ ಯಾಕಂದ್ರ ಮಾರ್ಕೆಟ್ ಪ್ಲಾಟ್ಗಳು ನಾವು ಕೊಡ್ತೀವ್ರಿ. ಹತ್ತಿಕಾಳಿ ಹಿಂಡಿ ಕುಡ್ಸಿ ಕೊಡ್ತೀವಿ. ಯಾಕಂದ್ರ ಲಸ್ಟರ್ ಬರ್ತೈತ್ರಿ, ಫುಲ್ ಪಲ್ಪ್ ಬರ್ತೈತಿ. ಮಾಲ್ ಕಾಳ ಜರ್ ಉಬ್ಲ ಹತ್ತಿರ್ಲಿಕ್ಕಂದ್ರ ಹತ್ತಿ ಹಿಂಡಿ KMB ರೀಚ ಕರಿಬೆಲ್ಲ ಕುಡ್ಸಿ ಕೊಟ್ಟಿದ್ರೆ ಕಾಳು ಉಬ್ತೈತ್ರಿ, ಆಟೋಮೆಟಿಕ್ ಕಾಳು ಗಟ್ಟಿ ಆಕೈತಿ ಅಂತ. ಇವಕ್ ಏನೈತ್ರಿ, ಮನುಕ್ ಪ್ಲಾಟ್ಗಳಿಗೆ KMB ರೀಚ ಬೆಲ್ಲ ಕೊಟ್ರು ಶುಗರ್ ಏರ್ಸಿ ಬಿಡ್ತೈತ್ರಿ. ಅಪ್ಟೇಕ್ ಜಾಸ್ತಿ ಮಾಡ್ತೈತಿ ಮ್ಯಾಗ. ನಾವ್ ಏನ್ ಮಾಡಿರ್ತೀವಿ ಬಿಟ್ಟದೆಲ್ಲ ಸ್ವಲ್ಪ ಮ್ಯಾಗ ಎಬಿಸಿ ತಂದ್ ಕೊಡ್ತೈತಿ ಕಾಳಿಗೆ, ಪ್ರತ್ಯೇಕ ಕಾಳಿಗೆ ಎಲ್ಲ ಮುಟ್ಟಿಸ್ತೈತ್ರಿ. ಹಿಂಗಾಗಿ KMB ರೀಚ್ ಕೊಡ್ತೇವ್ರಿ. ಒಂದ್ 15 ದಿವಸಕ್ಕೊಮ್ಮೆ ರೂಟ್ ಮೇಲೂ ಹಂಗ ಲಕ್ಷ ಕೊಡ್ಬೇಕ್ರಿ. ಮತ್ ಹಂಗ ಮ್ಯಾಗ ಒಂದ್ ಸ್ವಲ್ಪ ಲಾಲ್ ಕೋಳಿ ಬರ್ಬಾರ್ದ್ರಿ. ಮೈಟ್ಸ್ ಬಂದು ಅಂದ್ರ ಮೈಟ್ಸ್ ಬತ್ತಂದ್ರ ತಿಕೋರಿ ನೀವು, ಶುಗರ್ ಇರಂಗಿಲ್ರಿ. ಅದಕ್ಕೆ ಏನೇನ್ ಮಾಡ್ತೀರಿ? ಮೈಟ್ಸ್ ಪ್ಲಸ್ ನೋಮೈಟ್ಸ್ ಪ್ಲಸ್ ಅಂತ ಹೇಳಿ ಬಂದಿರ್ತೈತ್ರಿ. ನೋಮೈಟ್ಸ್ ಪ್ಲಸ್ ಮತ್ತ ಸಲ್ಫರ್ ಕೂಡ್ಸಿ ಕೊಡ್ತೇವ್ರಿ, ಅವು ಕೊಟ್ಟಿರ್ತೀವಿ. ಮತ್ತ ಜಾಸ್ತಿ ರೂಟ್ಸ್ ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ನೋಡ್ತೀವಿ. ರೂಟ್ಸ್ ಜಾಸ್ತಿ ಐತಂದ್ರ ಗಿಡದಾಗ ತಾಕತ್ ಇರ್ತೈತಿ. ಇಲ್ಲ ಇದು ಎಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ಕೆಳಗಿನ ಕಾಳು ತುದಿಯನ್ ಕಾಳು ತೆಗೀರಿ ನೀವು, ಒಂದು ಹೊಡೆದ್ ಹಿಂಗ ಸ್ವಲ್ಪ. ಯಾವ್ದು ಕಾಳು ನೋಡ್ರಿ ಸರ್, ನೀವು ಯಾವ್ದು ಕಾಳು ನೋಡ್ರಿ. ಏನ್ ನೀರ್ ಬರ್ದು ಮಮ್ಮಿದು ಏನ್ ಎಲ್ಲಿ ಇಲ್ರಿ, ಕುಟ್ಟಿಕಾಯಿ ಹೊಳದಂಗ ಆಗ್ಯದ ನೋಡ್ರಿ. ಒಟ್ಟು ಗಟ್ಟಿ ಆಗಿಬಿಟ್ಟೈತಿ ಒಟ್ಟ ಎಲ್ಲ ಗಟ್ಟಿ ಆಗ್ಯದ. ಈ ವರ್ಷ ನನ್ನ ಲೆಕ್ಕಲೆ ಇದೊಂದು ಎಕರೆ ಮ್ಯಾಗ ಐತ್ರಿ. 1200 ಬಾಡಿ ಅದಾವ್ರಿ. ಎಕರೆಗೆ 1000 ಬಾಡಿ ಕೊಡ್ತಾವ್ರಿ. ಒಂದ್ ಎಕರೆ ಮ್ಯಾಗ ಜರ ಹಾಕೈತ್ರಿ. ಇದೊಂದ್ ನನ್ನ ಲೆಕ್ಕಲೆ ಈಗಿನ ರೇಟ್ ಇಲ್ಲಿ 400 ಐತಂದ್ರ ರೀ, ಒಂದ್ 25-26 ಲಕ್ಷ ರೂಪಾಯಿ ಆಗ್ಬೇಕು ಅನ್ನೋದು ಐತ್ರಿ. ಕಣ್ಣು ಮುಚ್ಚಿ ಹಾಕೈತಿ. ಯಾಕಂದ್ರ ರೇಟ್ ಜಾಸ್ತಿ ಐತಲ್ರಿ, 400 ಐತಿ ತಿಕೋರಿ ನೀವು. 28 ಲಕ್ಷ ತನ ಟಾರ್ಗೆಟ್ ಐತ್ರಿ. 1 2 3 4 5 ಗೊನಿ ಅದಾವ್ರಿ ಒಂದ್ ಕಡೆ. 6 ಗೊನಿ ಅದಾವ್ರಿ. ಗಿಡಕ್ಕೆ ಒಂದ್ 30 ಕಿಲೋ ಕುಂತೈತಿ ನೋಡ್ರಿ. ಹೆಂಗ್ ಬೇಕಾದಂಗ 15 ಕಿಲೋದ 2 ಟ್ರೇ ಬೇಕಾದಂಗ ತುಂಬ್ಕೊರಿ, ಹೆಂಗ್ ಬೇಕಾದಂಗ ತುಂಬ್ಕೊರಿ. 30 ಕಿಲೋ ಆರಾಮ್ಸರಿ ಕುಂತೈತಿ. ಕಲರ್ ಬುಕ್ಸ್ ಕೇಸ್ ಮಾಡಿ ಕೊಟ್ಟಿವಲ್ರಿ. ಕಲರ್ ಬುಕ್ಸ್ ಒಂದ್ ಕಲರ್ ಬುಕ್ಸ್ ಕೇಸ್ ಮಾಡಿ ಕೊಟ್ಟಿವ್ರಿ. ಮತ್ತೆ ಚೀಲ್ಯಾನ SOP ನ ಮ್ಯಾಗ ಹೊಡ್ಸಾಕ್ ಹಚ್ಚಿದ್ರಿ 3 ದರ. ಒಂದ್ ಕೇಸ್ ಮಾಡಿ ಕೊಟ್ಟಿವ್ರಿ ಮ್ಯಾಗ್ರಿ. ಡ್ರಿಪಿಗೆ ಕೊಟ್ಟಿವ್ರಿ. ಡ್ರಿಪಿಗೆ ಕೇಸೋನೈಟ, SOP, ಪೊಟ್ಯಾಸಿಯಂ ಸೋನೈಟ ಇವೆಲ್ಲ ಕೊಟ್ಟಿದ್ವಿ. ಮೇನ್ ಅದೇನ್ ಖಾತಾ ಹೋಗಿತ್ತೀವಿ ಆ ಟೈಮ್ ದಂದ ರಿಸಲ್ಟ್ ತಗೋತೈತಿ ನೋಡ್ರಿ. ಇದು ನೋಡ್ರಿ, ಇದೆಲ್ಲ ಚೊಕ್ ನೋಡ್ರಿ, ಬಾಗಿತ್ ನೋಡ್ರಿ. ಇದೇನ್ ನೋಡಿ ಹೇಳ್ರಿ, ಇದು ನೋಡ್ರಿ ಹೆಂಗೆ ಬಡ್ಡ್ಯಾಗ ಎಲ್ಲ ಬಾಗಿತ್ರಿ. ಬಡ್ಡ್ಯಾಗ ಸಂಖ್ಯೆ ಭಾಳ ಐತ್ರಿ. ಇದು ನೋಡ್ರಿ, ಇದೆಲ್ಲ ಬಡ್ಡ್ಯಾಗ ಐತ್ರಿ. ಹಿಂಗ್ ಒಣಕಿದ್ ನೋಡ್ರಿ, ಇದೆಲ್ಲ ಬಡ್ಡ್ಯಾಗ ಜೋತ್ ಬೀಳ್ತದ ಮ್ಯಾಗ. ಆರ್ಟಿಫಿಷಿಯಲ್ ಗೊನಿ ಇದ್ದಂಗ ಆದ್ರಿ. ಸುಗಾರ್ಕ ನೀವು ಗುದ್ದಾಡ್ಬೇಕಂದ್ರ ಎಷ್ಟ್ ದಿನ ಹಿಡ್ಕೊಂಡು? ನಾವ್ ನೀರ್ ಇಳಿದ ಒಂದ್ 75 ದಿವ್ಸ. ಈ ಸಲ ಸ್ವಲ್ಪ ನೀರ್ ಇಳ್ಯಾಕ ಲೇಟ್ ಮಾಡ್ಯಾವ್ರಿ.
ಹ್ಮ್. 75ರಿಂದ ಗೊಬ್ಬರ ಕಟ್ಟಿವ್ರಿ ಕಚ್ ಗೊಬ್ಬರ ಹಾಕಿವ್ರಿ. ಹ್ಮ್. ಗೊಬ್ಬರ ಕಟ್ಟಿಂದ ಅದ್ರಾಗ ಗೊಬ್ಬರ ಕಟ್ಟಿಂದ ಚಾಲೂ ಐತ್ರಿ ಅಂತ ಹೇಳಿ ಹ್ಮ್. ಗೊಬ್ಬರ ಕಟ್ಟಿ ಒಂದ್ 2 ದಿವಸ ಏನ್ ಬಿಡ್ಲಿಲ್ರಿ. ಮುಂದ್ ಗೊಬ್ಬರ ಹಾಕಿಂದ ಒಂದ್ KMB ರೀಚ ಮತ್ತ ಕರಿಬೆಲ್ಲ ಕೂಡ್ಸಿ ಬಿಟ್ಟಿವ್ರಿ. ಹ್ಮ್. ಮ್ಯಾಗ ಅಪ್ಟೇಕ್ ಮಾಡ್ಲಿತ್ತೇಳಿ ಖಾತಾ ಹಾಕಿದೆಲ್ಲ ಗೊಬ್ಬರ ಹಾಕಿದ್ದೆಲ್ಲ ಅದೆಲ್ಲ ಮ್ಯಾಗ ಇದು ಮಾಡ್ತಿ. ಆ ನಂತರ 3 ದಿವ್ಸಕ್ಕೊಮ್ಮೆ ಕಂಪಲ್ಸರಿ 3 ದಿವ್ಸಕ್ಕೊಮ್ಮೆ ನೀರ್ ಕೊಡ್ತೇವ್ರಿ. 3 ದಿವ್ಸಕ್ಕೆ ಒಂದ್ ತಾಸ್ ನೀರ್ ಕೊಡ್ತೇವ್ರಿ. ಯಾಕಂದ್ರೆ ಇದು ಎರಿ ನೆಲ ಐತ್ರಿ. 3 ದಿವ್ಸಕ್ಕೆ ಒಂದ್ ಅರ್ಧ ತಾಸ್ ನೀರ್ ಕೊಡ್ತೇವ್ರಿ. ಅರ್ಧ ತಾಸ ನೀರ್ ಕೊಡ್ತೇವ್ರಿ. ಮತ್ತ ಅದ್ರ ಕೂಡ ಜರ ಏನ್ರಿ SOP ಸೋನಾಟ ಇಂತ ಯಾವ್ರಿ ಡ್ರಿಪ್ ಹೋಗ್ಕೊತ ಹೋಗ್ತೇವ್ರಿ ಕಾಳ ಕಟ್ಟೆಯಲ್ಲಿ ಅಂತ. ಮ್ಯಾಗ ಒಂದ್ 2 ಸಲ ಕೇಸ್ ನಾಟ್ ಹೊಡೆದೇವ್ರಿ. ಕೇಸ್ ನಾಟ್ ಹೊಡೆದ ಕಲರ್ ಬಿಕ್ಸಿಗೆ ಕಲರ್ ಫುಲ್ ಬಂದ್ಬಿಟ್ಟೈತಿ ನೋಡ್ರಿ. ಚಲೋ ಐತ್ರಿ ಎಲ್ಲ ಕ್ವಾಲಿಟಿ ಏನು ಏನ್ ಮಮ್ಮಿ ಇಲ್ರಿ, ಏನ್ ಮಿಲಿಬಾಗಿಲ್ಲ, ಯಾವ್ದು ರೋಗಿಲ್ಲ, ಏನಿಲ್ಲ, ಸ್ವಚ್ಛ ಐತ್ರಿ. ಅಗದಿ ಎಷ್ಟ್ ಹೊಂಟದೆಲ್ಲ ಕಪ್ ಅನಕ ಹೊಂಡಲ್ ನೋಡ್ರಿ ಇದ್ರ ಒಟ್ಟ ಕಪ್ ಹೊಂಡಲ್. ಇಲ್ರಿ ನಾವು ಎಲ್ಲಿ ತನ ನೋಡಿದ್ರು ನೋಡ್ರಿ ಹಂಗ ಗೊನಿ ನೋಡ್ರಿ ಹಂಗ ನೋಡ್ರಿ ನೋಡ್ರಿ ಹಂಗ ಐತಿ ನೋಡ್ರಿ. ಗೊತ್ತಾಗದಲ್ಲ ಏನು ಚಲೋ ಐತಿ. ಪರ್ಫೆಕ್ಟ್ ಮಾಡ್ರಿ ಹೇಳ್ರಿ. ಏನ್ ನಾವ್ ಹೇಳುದ್ ಅಷ್ಟರಲ್ಲ, ಮಾಡವ್ರ ಅವ್ರ ರೈತರ ರೀ, ಹಾಕವ್ರ ಅವ್ರು. ನಾವ್ ಬರೇ ಹೇಳುದ್ ಅಷ್ಟರಲ್ರಿ. ಹೇಳಲಿ ಬರಕ್ ಇರ್ತೈತ್ರಿ. ಮೇಸ್ತ್ರಿಗಳು ಏಟ ಇದು ಯಾವ್ದು ಹೆಂಗ್ ಇದನ್ನ ಇರ್ತೈತಿ ಅವ್ರ ಲೆಕ್ಕಲೆ ಹೇಳ್ರಿಂದ ಅವ್ರ ನಾವ್ ಮಾಡ್ಕೊತ ಹೋದ್ರ ಎಲ್ಲಾ ಪರ್ಫೆಕ್ಟ್ ಆಗ್ತೈತಿ. ಮೇಸ್ತ್ರಿ ಹೇಳ್ತಾನಪ್ಪ ನಾವ್ ಹಾಕುದಿಲ್ಲ ಅಂದ್ರ ನೋಡ್ರಿ ಅದಕ್ಕೆ ವಾಂಜಿಲ್ಲ ಏನಿಲ್ಲ ನೋಡ್ರಿ ಸೇಂಡ ಇಲ್ಲ ಏನಿಲ್ಲ ಸೇಂಡ ಬೆಂಡ್ ಆಗ್ಯದ ಮಡಿಚೈತ್ರಿ ಇವ್ರ ರೈತ ನೋಡ್ರಿ ಕಟ್ಟೆ ಇದು ಮಡಿಚೈತ್ ನೋಡ್ರಿ. ಇದು ನೋಡ್ರಿ ಮುರ್ದೈತಿ ಇದು. ಖರೀ ಇದು ಎಲ್ಲಿ ಮಮ್ಮಿ ಆಗೈತೆ ನೋಡ್ರಿ, ಎಲ್ಲಿ ಮಮ್ಮಿ ಆಗಿಲ್ಲ ಇದು ನೋಡ್ರಿ. ಹಂಗಿತ್ ಕಾಳ 140 ದಿನ ರೀ, ಇನ್ನು 2 ದಿನ ಕಟ್ ಮಾಡ್ಬೇಕು. 2 ದಿನ ಕಟ್ ಮಾಡಿ ನೋಡ್ರಿ ಹಂಗ ಒಂದ ಕಡ್ಡಿ ಐತ್ರಿ ಅದು. ತಾಳಗ್ ಬಾಗಿತ್ರಿ ಅದಕ್ಕ ಒಳಗ್ ಗಾಳಿ ಆಡವಲ್ತ್ರಿ ನಾ ಸರ್.